ಧನುಸ್ಸು ರಾಶಿ ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತುಂಬ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ವಿದ್ಯಾರ್ಥಿಗಳು ನಿಮ್ಮ ಸಮಸ್ಯೆಗಳನ್ನು ಮನೆಯಲ್ಲಿ ಹೇಳ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮನೆಯವರಿಗೆ ಅದು ಅರ್ಥ ಆಗೋದಿಲ್ಲ. ನೀವು ಕಷ್ಟವನ್ನು, ನೋವನ್ನು ಅನುಭವಿಸ್ತಾನೆ ಇರ್ತೀರಿ. ಮನೆಯವರಿಗೆ ಯಾವ ವಿಷಯವೂ ಕೂಡ ತಿಳಿದಿರುವುದಿಲ್ಲ ಅನ್ನುವಂಥದ್ದು. ಜೊತೆಗೆ ನಿಮ್ಮ ತಪ್ಪು ಮಾಹಿತಿಗಳಿಂದ ಒಂದಷ್ಟು ಅನರ್ಥವಾಗ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಮೇಲೆ ಯಾರ ಸಹಕಾರವೂ ಕೂಡ ಇಲ್ಲದಲೇ ತೊಂದರೆಯನ್ನು ಅನುಭವಿಸ್ತೀರಿ. ನೀವು ಏನೇ ಮಾಡೋದಾದರೂ ಕೂಡ ಒಬ್ಬರಲ್ಲ ಒಬ್ಬ ವ್ಯಕ್ತಿಯ ಸಹಕಾರ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇರಲೇಬೇಕಾದಂಥದ್ದು. ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಲುಕ್ತಕ್ಕಂತಹ ದಿವಸ ಇದು. ಯಾರೂ ಕೂಡ ಇವತ್ತು ದಡ್ಡರಾಗಿರುವುದಿಲ್ಲ. ಆ ಬುದ್ಧಿವಂತಿಕೆ ಎಲ್ಲರಲ್ಲೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಎಚ್ಚರಿಕೆ ಇರಬೇಕು. ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡಿ. ಶುಭವಾಗಿ. ಮಕರ ರಾಶಿ ಹೊಸ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಕುರಿತು ಚಿಂತನೆಗಳು ನಡೆಯುತ್ತೆ, ಚರ್ಚೆ ಆಗುತ್ತೆ. ಆದರೆ ಯಾವುದಕ್ಕೂ ನಿಮ್ಮ ಸಹಕಾರ ಇಲ್ಲದೇ ಇರತಕ್ಕಂಥದ್ದು. ವಿದ್ಯೆ, ವಿವಾಹ ಇತ್ಯಾದಿ ವಿಚಾರಗಳು ಬಂದಾಗ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಆಕಸ್ಮಿಕವಾಗಿ ಅವಘಡಗಳು ಸಂಭವಿಸ್ತಕ್ಕಂತಹ ಸೂಚನೆ ಹೆಚ್ಚಾಗಿದೆ. ಮಕ್ಕಳ ಸಲಹೆ ಮನೆಯವರಿಗೂ, ಹಿರಿಯರ ಸಲಹೆ ಮಕ್ಕಳಿಗೂ ಬಹಳ ಅನುಕೂಲಕರವಾಗಿರತಕ್ಕಂಥದ್ದು. ಯಾರ ಮಾತನ್ನು ಯಾರು ತೆಗೆದುಹಾಕಿದರೂ ಕೂಡ ಅಲ್ಲಿ ಅನನುಕೂಲವೇ ಹೆಚ್ಚಾಗಿ ಆಗುವಂಥದ್ದು. ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿರುವಂತೆ ಸಮಯವನ್ನು ಪ್ರಯತ್ನಪೂರ್ವಕವಾಗಿ ನೀವು ಸರಿಯಾಗಿ ಇಟ್ಕೊಳ್ಬೇಕು. ಯಾರೋ ಸೋತು ಗೆಲ್ಲಬೇಕು ಅನ್ನುವಂಥದ್ದು. ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಹೊಸದಾಗಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಮಾಡ್ತೀರಿ. ಆದರೆ ಕೈಗೂಡ್ತಕ್ಕಂತಹ ಸಾಧ್ಯತೆ ಬಹಳ ಕಡಿಮೆ. ಕಾರಣ ಹಲವಾರು ಪೂರ್ವಪೀಠಿಕೆಗಳು, ಉತ್ತರ ಪೀಠಿಕೆಗಳು ಇರುತ್ತೆ. ಅದು ನಿಮ್ಮನ್ನು ಮೇಲೆ ಹೋಗಲಿಕ್ಕೆ, ಅಂದರೆ ಅರ್ಥಾತ್ ನಿಮ್ಮ ಅಭ್ಯುದಯಕ್ಕೆ ಅದು ಕಡಿವಾಣವಾಗುತ್ತೆ ಅನ್ನುವಂಥದ್ದು. ಮಕ್ಕಳ ಯಶಸ್ಸಿನ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಬರೀ ಯೋಚನೆ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಯಾವುದು ಸೂಕ್ತವೋ ಆ ನಿರ್ಧಾರಕ್ಕೆ, ಕಾರ್ಯರೂಪಕ್ಕೆ ಬರಬೇಕಾದಂಥದ್ದು ಮುಖ್ಯವಾಗುತ್ತೆ. ಆದಾಯದ ಹಿಂದೆ ಹೋಗಿ, ಹಣದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳ್ಕೊಳ್ತೀರಿ. ಆ ಪ್ರಸಂಗಗಳು ಹೆಚ್ಚಾಗಿರುತ್ತೆ. ದೈಹಿಕ ಮಾನಸಿಕ ಒತ್ತಡಗಳಿಂದ ನಿಮಗೆ ಸಾಂಸಾರಿಕವಾಗಿ, ಶಾರೀರಿಕವಾಗಿ ಏನೋ ಒಂದು ರೀತಿಯ ಆರಾಮ ಇರೋದಿಲ್ಲ. ಮನಸ್ಸಿನಲ್ಲೂ ಕಿರಿಕಿರಿ. ಸಂಸಾರದ ವಿಚಾರದಲ್ಲಂತೂ ದೊಡ್ಡ ಮಟ್ಟದ ಹಿನ್ನಡೆ ಅಂತಕ್ಕಂಥದ್ದು. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ವಾಹನವನ್ನು ಚಾಲನೆ ಮಾಡಿ ಈ ನಿಯಮವನ್ನು ನೀವು ಪಾಲಿಸಿದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗ್ತಕ್ಕಂಥದ್ದು. ಕೆಂಪು ವಸ್ತ್ರ ಈ ದಿವಸ ನಿಮಗಿರತಕ್ಕಂತಹ ದೋಷವನ್ನು ದೂರ ಮಾಡಬಲ್ಲದು ಅಂತಕ್ಕಂತಹದ್ದನ್ನು ತಿಳಿಸಬೇಕಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ಬಿಲ್ವಪತ್ರೆಯನ್ನು, ಹಾಗೆ ತುಂಬೆ ಹೂವನ್ನು ಗಣಪತಿಗೆ ಅರ್ಚನೆಯನ್ನು ಮಾಡಿ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಅಪಶಕುನದಿಂದ ತೊಂದರೆಯಾಗುತ್ತೆ. ಯಾವುದೋ ಕೆಲಸಕ್ಕೆ ಹೊರಟಿರ್ತೀರಿ. ನಮ್ಮಲ್ಲಿ ಶಕುನಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ, ಒಂದು ಸ್ಥಾನ, ಗೌರವ ಇರೋದರಿಂದ ಶಕುನಶಾಸ್ತ್ರದಲ್ಲಿ ಹೇಳಿದಂಥದ್ದನ್ನು ಕೆಲವನ್ನು ಅನುಸರಿಸ್ತಕ್ಕಂಥದ್ದು ನಮ್ಮ ಪದ್ಧತಿಯಾಗಿದೆ. ಆ ಅಪಶಕುನದಿಂದ ನಿಮಗೆ ಸಮಸ್ಯೆ ಆಗುವಂಥದ್ದು. ಬೇಜವಾಬ್ದಾರಿಯಿಂದ ಒಂದಷ್ಟು ಹಿನ್ನಡೆಗಳು ನಿಮಗೆ ಕಾಡುವಂಥದ್ದಾಗತ್ತೆ. ಮಾನಸಿಕವಾದಂತಹ ಸಮಾಧಾನ ಕಡಿಮೆ ಪ್ರಮಾಣದಲ್ಲಿದ್ದರೆ ಬಹಳ ಒಳ್ಳೆಯದು ಅಂತ ಹೇಳಬೇಕು. ಪ್ರೇಮಿಗಳಲ್ಲಿ ಪರಸ್ಪರ ಕಾದಾಟ, ಜಗಳ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಜೊತೆಗೆ ಹೊಸ ರುಚಿಯನ್ನು ನೀವು ಹೆಚ್ಚು ಅಳವಡಿಸ್ಕೊಂಡ ಹಾಗೆ ನಿಮಗೆ ತೊಂದರೆಗಳು, ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಅರ್ಥ. ತಾವು ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಹಾಳಾಗುವಂಥದ್ದು. ಹಾಗಾಗಿ ಯಾರಿಗೆ ಗ್ರಹಗತಿ ಚೆನ್ನಾಗಿದೆಯೋ ಅಂಥವರ ಒಂದು ಪರಿಚಯವಾಗಲಿ, ಅಂಥವರ ಒಂದು ಮುಖಂಡತ್ವದಲ್ಲಾಗಲಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ. ನೀವು ಮಾಡಿದಂತಹ ಕೆಲಸಕ್ಕೆ ಮಾನಸಿಕ ಧೈರ್ಯ ಮತ್ತು ಕೆಲಸದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂತಹ ಒಂದು ನಿಯಮ ಬಹಳ ಮುಖ್ಯವಾಗುತ್ತೆ. ಕುಬೇರ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ. ಶುಭವಾಗಿ.